ಎಲ್ರಿ ಎಕ್ಸ್ಟ್ರಾ ಕ್ಲಾಸಿಗೆ ಕಳಿಸ್ರಿ ಮನ್ಯಾಗ ಏನ್ ಮಾಡ್ತಿರ್ತಾನ್ರಿ ಸೈಕಲ್ ತಗೊಂತಿರ್ತಾನ್ರಿ ಓದಿನ ಬರದ್ನ ಅದಾತ ಇದಾತ ಲಾಳಿ ಲಟ್ಟಿ ಆಗತ್ತಾಗ ಮಂದಿ ತಂದೆ ತಾಯಿ ಮುಂದೆ ನಮ್ಮ ಮರ್ಯಾದೆ ತಕೊಂಡ್ಬರ್ಬೇಕತ್ತಾಗ ನಾ ಬರುದಿಲ್ಲ ಅಷ್ಟೇ ಹಂಗ ಪಾಪ ಹಂಗ ಓದಿ ಅಲ್ಲಿ ಹೋಗತ್ಲೆ ಪಾಪ ನಿಮ್ಮ ಮಗ ಸರ್ರೆ ವಿಶ್ವೇಶ್ವರಯ್ಯ ಅವ್ರ ಆಗೋ ರೇಂಜಿಗೆ ಓದ್ತಾದನ್ರಿ ಅಂತೇಳಿ ಅವ್ರು ಏನಾರ ಒಂದಿಟ್ಟು ಹೊಗಳ್ತಾರ ನಿನ್ ಬಾಯಾಗ ಅಲ್ಲಿ ಕಟ್ಬಾಡೆ ಅವ್ರು ಬೀದಿ ದೀಪದ ಕೆಳಗೆ ಕುಂತು ಓದಿದ್ರು ನೀನು ಊರ್ ಬಾಡೆ ಇಂತ LED ಲೈಟ್ ಇದ್ದು ಓದಾಕ ಒಲ್ ಬಡ್ಕೋತಿ ನಾ ಬರೋದಲ್ಲಪ್ಪ ಪೇರೆಂಟ್ಸ್ ಮೀಟಿಂಗಿಗೆ ನಾ ಬರೋದಲ್ಲ ನಾನು ಕರೆಯಕ್ ಹೋಗ್ಬೇಡ ನಿಮ್ಮ ಅಪ್ಪನ ಕರ್ಕೊಂಡು ಅಲ್ಲ ಅಲ್ಲಿ ಸರ್ ಇರ್ತಾರ ಟೀಚರ್ ಇರ್ತಾರ ಹಂಗಾರ ಬರ್ತೀನಿ ಮದುವೆ ಆಗೈತಿ ಮದುವೆ ಆಗಿಲ್ಲ ಅವ್ರಿಗೆ ಒಟ್ಟಿಗೆ ಅವ್ರಿಗೆ ಮದುವೆ ಆಗೈತೆ ಒಬ್ಬೊಬ್ರಿಗೆ ಆಗಿಲ್ಲ ಅಕ್ಕ ಯಾಕ ಇಲ್ಲ ನಿಮ್ಮ ಅಪ್ಪ ಅಕ್ಕನ ಅದಕ್ಕೆ ಯಾಕ್ರಿ ಅವ್ರಿಗೆ ಲಗ್ನ ಆದ್ರೇನ ಬಿಟ್ರೆ ನಿಮ್ದೇನ್ರಿ ಓ ಮರೆಯ ನಾವು ಅಲ್ಲಿ ಮರೆಯ ನಾವು ಹೋಗಾಕ ಅಲ್ಲಿ ಹೋಗತ್ತಾಗ ಏನಾರ ಮಾಡ್ಕೊ ಹೋಗತ್ತಾಗ ಅಲ್ಲಿ ನಮ್ಗೊಂಥರ ಟೀಚರ್ಗಳು ಮುಂದೆ ಮಾತಾಡಕ್ಕೆ ನಾಚಿಕೆ ಬರ್ತದೆ ಮರೆಯ ನನಗೆ ಹೋಗಿ ಅನ್ಬೇಡ ನಾವಲ್ಲೇ ಅಲ್ಲ ಹುಡುಗ ಪೇರೆಂಟ್ಸ್ ಮೀಟಿಂಗ್ ಕರೆದ್ರು ಹೋಗಕ್ಕಾಗಲ್ಲ ನಿನ್ಗೆ ನೀ ಎಂತದ ತಾಯೇ ನಾಯೇ ನೀನು ಹೋಗಿ ನೀನೇ ಹೋಗು ಏನಾಗಲ್ಲ ಹೌದನ ಪೇರೆಂಟ್ಸ್ ಮೀಟಿಂಗಿಗೆ ಅವುಗಳು ಬರ್ಬೇಕು ಅಂದ್ರೆ ಏನ ಒಂದು ಕಂಡೀಷನ್ ಆಗ್ಬೇಕೀಗ ಆ ಕಂಡೀಷನ್ನಿಗೆ ಅವ್ರು ಒಪ್ಕೋಬೇಕು ಹೊಸದಾಗಿ ರೂಲ್ಸ್ ಬದಲಿ ಆಗ್ಬೇಕು ಅಂದ್ರೆ ಹೋಗಕ್ಕೆ ನಾನು ಇಲ್ಲಾಂದ್ರೆ ನೀವು ಹೋಗ್ರಿ ನನಗೆ ಏನಾರು ತಪ್ಪಿದತಿ ಏನು ಏನ ಎಂ ನವೀನ್ ಕುಮಾರ್ ಅಂತೈತಿ ಹೌದಾ ನನ್ನ ಹೆಸರು ಏನಾರ ಅಲ್ಲಿ ಜಿ ನವೀನ್ ಕುಮಾರ್ ಅಂತೈತೇನ್ರಿ ಅಯ್ಯೋ ಹೊರೋರ್ ನಾವು ಹೆರೋರ್ ನಾವು ಹೊಟ್ಯಾಗ 9 ತಿಂಗಳು ಇವ್ರನ್ನ ಇಟ್ಕೊಂಡು ಒಜ್ಜಿ ಹೊತ್ಕೊಂಡು ವಾಂತಿ ಮಾಡ್ಕೊಂತ ಇವ್ರ ಹಡಿಯೋರ್ ನಾವು ಒದ್ದಾಡೋರ್ ನಾವು ಹೆರಿಗಿನೂ ತಿನ್ನೋರ್ ನಾವು ಈ ಹೆಸರಿನ ಮುಂದೆ ಅಕ್ಷರ ಮಾತ್ರ ಇವ್ರ ಅಪ್ಪಂದು ಯಾಕ ನಮ್ದು ಒಂದು ಸೇರಿಸ್ಬೇಕಿತ್ತು ಅದ್ರಾಗ ಎಂ ಜಿ ನವೀನ್ ಕುಮಾರ್ ಅಂತೇಳಿ ಅವ ಎಲ್ಲಾರ್ದು ಹಂಗೆ ಇರ್ತತಿ ಅದನ್ನೇ ನಾನು ಹೇಳಿದ್ದೆ ಎಲ್ಲಾರ್ದು ಹಂಗೆ ಇರ್ತತಿ ಯಾಕೆ ಗುದ್ದಾಡಕ್ಕೆ ಹೋಲ್ವಾಗತ್ತಾಗ ನಂಗೆ ಆಗಲ್ಲಪ್ಪ ನಾ ಕೆಲ್ಸಕ್ಕೆ ಹೋಗ್ಬೇಕು ಅಡಿಗೆ ಮಾಡಿಟ್ಟು ಏನು ಅಲ್ಲೇ ಸಾರಿ ಕುದಿಯಾಕಿಟ್ಟನಿ ಅನ್ನಕ್ಕಿಟ್ಟನಿ ಒಂದು ಈಟು ಜಳಕಕ್ಕೆ ಹೋಗಿದ್ದ ಮುಂಚೆ ಬೆಳಗಿಂದ ಕೈಕಾಲು ತರಗುಡಕತ್ತಂತೆ ಒಂದು ಚಾ ಕುಡ್ದು ಕುಂತೇನಿ ಆಗಲೇ ಬಂದು ಪೇರೆಂಟ್ಸ್ ಮೀಟಿಂಗ್ ಅಂತೇಳಿ ನಾನು ಕೆಲಸ ಬಿಡೋಕ್ಕಾಗಲ್ಲ ಏನು ಅಲ್ಲೇ ನನ್ನ ಪಗಾರ ಕಟ್ ಮಾಡಿ ಕೊಡ್ತಾರೆ ಹಿಂದಾಗಡೆ ರೀ ನೀವ ಒಂದಿಟ್ಟು ಹೋರಿ ಹೆಂಗೆ ಓದ್ತದಾನೆ ಏನು ಎತ್ತ ಕೇಳ್ಕೊರಿ ಅದೇನಾರು ಸ್ಪೆಷಲ್ ಕಾಸು ಗೀಸು ಅಂತ ಏನಾರು ಅಂದ್ಗಿಂದ್ರೆ ಹೇಳ್ರಿ ಅಟ್ಗಡ ನಸಕನೆ ಕಳ್ಸೋಕ್ಕಾಗಲ್ರಿ ಅಂತ ಹೇಳಿ ಏನು ಓಯಪ್ಪ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚಿದ್ರಿ ಇವೇರಾಡಿ ಬರೀ ಪೇರೆಂಟ್ಸ್ ಮೀಟಿಂಗ್ ತಿಂಗ್ಳಕ್ಕೊಮ್ಮೆ ತಗ ಸುಮ್ಮನೆ ಈ ಊರನ್ ಸಾಲ ಒಂದಿನ ಕರೆದಿದ್ದಿಲ್ಲಪ್ಪ ಅಪ್ಪ ಅವನ್ನ ಏನಾರು ಹೊಡೆದಾಡ್ಕೊಂಡ್ರೆ ಜಗಳ ಮಾಡ್ಕೊಂಡ್ರೆ ಬೇರೆ ಏನಾರ ಇದ್ರಷ್ಟೇ ಕರಿತಿದ್ರು ಇದು ಹಂಗಲ್ಲಪ್ಪ ತಿಂಗ್ಳಕ್ಕೊಮ್ಮೆ ಹೋಗ್ಲೇಬೇಕು ಯಾವ ಗುದ್ದಾಡ್ತಾನೆ ನಮಗಾಗಲ್ಲಪ್ಪ ನಾವು ಬರೋದಿಲ್ಲ ಬರ್ಸೋದಿಲ್ಲ ಹೋಗತ್ತ ಹೇಳ ಆಗಂಗಿಲ್ಲ ಊರಿಗೆ ಬರಾಕ ಅಂತ ಹೇಳಪ್ಪ ನೀನು ಹೇಳಿದ್ ಒಂದು ಕೆಲಸ ಮಾಡೋಕ್ಕಾಗಲ್ಲ ಮಾತಾಡ್ತಾಳ ಅದ್ರಾಗ ಮೊನ್ನೆ ಸಲ ಇವ ಆರಾಮಿಲ್ಲ ಅಂತೇಳಿ ಒಂದು ಎಕ್ಸಾಮ್ ಬಿಟ್ಟಾನ ಸುಳ್ಳು ಹೊಟ್ಟಿನು ಅಂತೇಳಿ ಅದು ಓದಿಲ್ಲ ಬರ್ದಿಲ್ಲ ಸುಳ್ಳು ಹೊಟ್ಟಿನು ಅಂತೇಳಿ ಬಿಟ್ಬಿಟ್ಟ ನಾನು ಎಕ್ಸಾಮ್ ಅಂತೇಳಿ ಅವತ್ತು ನಾನು ಒಂದಿಟ್ಟು ಹೊಡೆದ್ರೆ ಹೇಳ್ಕೊಂಡು ಹೋಗಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಈಗ ಹೋಗತ್ಲೆ ಅದನ್ನೇ ಹೇಳ್ತಾಳಕ್ಕೆ ಟೀಚರ್ ನಿಮ್ಮ ಮಗ ಇದು ನೋಡಿ ಮ್ಯಾಮ್ ಯು ಬೇಬಿ ಈಸ್ ನಾಟ್ ಕಮಿಂಗ್ ಒನ್ ಎಕ್ಸಾಮ್ ವೈ ಯು ಸೆಂಡ್ ಹಿಮ್ ನಾಟ್ ಎಕ್ಸಾಮ್ ಅಂತ ಕೇಳ್ತಾರೆ ನಾ ಏನಿಂದ ಉತ್ತರ ಕೊಡಕೋಲಿ ಅಬ್ಬೋ ಏನು ಇಂಗ್ಲೀಷ್ ಕಲ್ತಿಲಿ ಅಬ್ಬ ಎಷ್ಟೊತ್ತು ಕಲ್ತಿ ಹೇಳಿ ನೀನು ನಾನು ಮೂರನೇ ಕ್ಲಾಸ್ ಕಲ್ತ್ರು ಇಂಗ್ಲೀಷ್ ಐ ಆಮ್ ಸೋ ಪರ್ಫೆಕ್ಟ್ ಅಲ್ಲಿ ಈ ನಮ್ನಿ ಇಂಗ್ಲೀಷ್ ಮಾತಾಡ್ತಿ ಸ್ಟೈಲಾಗಿ ಹೋಗಿ ಅವ್ರೆಲ್ಲರ ಟೀಚರ್ ಮುಂದೆ ಇಂಗ್ಲೀಷ್ನಾಗ ಹಿಂಗೆ ಒಂದೆರಡು ಡೈಲಾಗ್ ಹೊಡೆದ್ಬಿಡ ಅಬ್ಬಬ್ಬಬ್ಬ ಸುಸ್ತಾಗ್ಬಿಡ್ಬೇಕು ಅವ್ರು ಇಂಗ್ಲೀಷಿಗೆ ಅಲ್ಲಿ ಟೀಚರ್ ಮುಂದೆ ಅವ್ರಿಗೆ ನಾನು ಫಾಸ್ಟಾಗಿ ಮಾತಾಡಿದ್ರೆ ತಿಳಿಯೋದಿಲ್ಲ ರೀ ಅವರಿಗೆ ಅದಕ್ಕೆ ಏನಾಗಲ್ಲ ಹೋಗಿ ಬರೋಗೊಟ್ಟೆ ವಾಟ್ ಮ್ಯಾನ್ ಯು ವೆರಿ ಇರಿಟೇಟಿಂಗ್ ಮೀ ಓಕೆ ಐ ಆಮ್ ಕಮಿಂಗ್ ಯುವರ್ ಸ್ಕೂಲ್ ಟುಡೇ ಪೇರೆಂಟ್ಸ್ ಮೀಟಿಂಗ್ ಐ ಆಮ್ ಅಟೆಂಡಿಂಗ್ ಯುವರ್ ಟೀಚರ್ ಐ ಸೀಯಿಂಗ್ ಅಂಡ್ ಟಾಕಿಂಗ್ ಯುವರ್ ಟೀಚರ್ ಏನಾದರೂ ಒನ್ ಕಂಪ್ಲೇಂಟ್ ಟೆಲ್ಲಿಂಗ್ ಐ ಆಮ್ ಜಾಡ್ಸ್ ಅಲ್ಲೇ ಒದ್ದಿಂಗ್ ನಿನ್ನ ಅವ ನೀನು ಅಂಥವೆಲ್ಲ ಇಂಗ್ಲೀಷ್ ಮಾತಾಡಬೇಡ ಅಲ್ಲೇ ವಾಟ್ ಯು ಗೋಯಿಂಗ್ ಟು ಇಂಗ್ಲೀಷ್ ಮೀಡಿಯಂ ಸಾಲಿ ಒನ್ ಡೇ ಆದ್ರೂ ಯು ಬೋತ್ ಬಾತ್ ಮರೆಯತಗ ಒನ್ ಡೇ ಯು ಮೌತ್ ಕಮಿಂಗ್ ನಾಟ್ ಇಂಗ್ಲಿಷ್ ಬರೀ ಕನ್ನಡದಾಗ ಬರುತ್ತಿರ್ತಿ ಅದು ಅಲ್ಲ ಹುಡುಗರ ಜೊತೆ ಸೇರ್ಕೊಂಡು ಆಲ್ಸೋಸ್ ಮಾತಾಡ್ತಿ ಟೀಚರ್ ಮುಂದೆ ಐ ಆಮ್ ಟೆಲ್ಲಿಂಗ್ 5 ಮಿನಿಟ್ ವೇಟ್ ಐ ಆಮ್ ಜಳಕ ಮಾಡಿ ಕಮಿಂಗ್ ಅಬ್ಬಾ ಗಿರ್ಜಿ ಏನ ಅನ್ಕೊಂಡ್ಬಿಟ್ಟಿದ್ದೆ ಬಿಡ ನಿನ್ನ ಈ ನಮ್ನಿ ಇಂಗ್ಲೀಷ್ ಮಾತಾಡ್ತೀಯ ನೀನು ಅಡ್ಡಿಲ್ ಬಿಡು ಅಬ್ಬಾ ಭಾರಿ ಚುರುಕದಾಳ ಗಿರ್ಜಿ ನನಗೆ ಬರಲ್ಲ ನೋಡತ್ತಾಗ ನಾನು ಒನ್ ಇಂಗ್ಲೀಷ್ ವರ್ಡು ಮಾತಾಡಿಂಗ್ ಸ್ಲೋಲಿ ಐ ಆಮ್ ಕಲ್ತಿಂಗ್ ಸನ್ನು ವಾಟ ಡೋಂಟ್ ಥಿಂಕು ಯುವರ್ ಮಮ್ಮಿ ಕಮಿಂಗು ಇವು ಸ್ಕೂಲಿಗೆ ಹೋಗಿಂಗು ಬೂಟ್ ಹಾಕೊಳ್ಳಿಂಗ್ ಡ್ರೆಸ್ ಹಾಕೊಳ್ಳಿಂಗ್ ತಯಾರಾಗಿಂಗ್ 2 ಮಿನಿಟ್ ವೇಟಿಂಗ್ ಐ ಆಮ್ ಗೋಯಿಂಗ್ ಕೆಲಸ
ಅಲ್ಲ ನಮ್ಮ ಶಾಂತವ್ 3 ಕಾಸಿನ ಬುದ್ಧಿ ಇಲ್ಲ ನೋಡತ್ತಾಗ ಆ ಹಡಿಬಿಟ್ಟಿ ಆಕಿ ತನ್ನ ಮಗಂದು ಎಂತದ ಮೀಟಿಂಗಿಗೆ ಹೋಗಕ ನಮ್ಮ ಬಿಡಾಡಿ ಕರ್ಕೊಂಡು ಹೋಗಿ ನೋಡಕ್ಕೆ ಈಕೆ ಯಾಕೆ ಹೋಗ್ಬೇಕು ಈಕೆ ಕಲ್ತೆಲ್ಲ ಮುಗಿದು ಈಕೆ ಮಗಳು ಎಲ್ಲ ಶಾಲ್ಯಾಗಲ್ಲಿ ಟೀಚರ್ ಆಗಿ ಕುಂತಾಳ ಇದು ಒಳ್ಳೆ ನನ್ನ ಮನೆ ಬಾಳೆ ಬದುಕದ ಅನ್ಬೇಕ ಬೇಡಿಕೆ ಅಲ್ಲಿ ಹೋಗೋ ಕೆಲಸ ಏನೈತಿ ನೋಡಂಗಾರ ಏನಂಗ ಒಟ್ಟ ಖಾಲಿ ಕುಂತ ಅದೇನ ಅಂತಾರಲ್ಲ ಮತ್ತು ನನ್ನ ಬಾಯಿಗೆ ಬರ್ತೈತಿ ತೇರಿ ಹಿಡ್ಸಕತ್ತಾಗ ಅಲ್ಲ ಒಲ್ಲೆ ಅಂತ ಹೇಳಕ್ ಬರ್ತದಲ್ಲನ ಒಟ್ಟು ಗಣ 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 ತೆಗಲ್ ತಿಪ್ಪಿ ಹಂಗೆ ಅಡ್ಡಾಡ್ಬೇಕು ಪಡಾಳೆ ಆರಿಸ್ಕೊಂತ ಅಷ್ಟೇ ಮತ್ತೊಂದು ಏನಿಲ್ಲ ನೋಡು ಆ ಬಿಡಾಡಿ ಬರ್ಲಿಕ್ಕೆ ನಮ್ಮ ಮನೆಗೆ ಬರ್ಲಿಕ್ಕೆ ಅದು ಈಗ ಮಗದ ಏನ್ರ ಇದ್ರೆ ನಂಗೆ ಬರ್ತಿದ್ಲನ ಎದಕ್ಕೆ ಹೋಗ್ಬೇಕೀಗ ನಮ್ಮಕ್ಕೆ ಅಂತ ನನ್ನ ತಗ ನನಗೆ ಗೊತ್ತಾಗಿಲ್ಲ ಬಿಡು ಇದು ಹೋಗಾಕತ್ತಾಗ ಅಲ್ಲಿ ದಾರ್ಯಾಗ ದಾಟು ಹೊತ್ನಾಗ ಗೊತ್ತಾತ ಅಲ್ಲ ತಡ್ರಿ ಬಿಡಾಡ್ಯಾರ ಅನ್ನ ಮಟ್ಟ ಅಂದ್ರೆ ಆಯ್ಕೆ ಒದ್ರಕೊಂತ ಹಂಗೆ ಹೋಗೇ ಬಿಟ್ಲು ಅಲ್ಲ ಆದ್ರೂ ನಿಮ್ಮ ಕಿವಿಗೆ ಬಿತ್ತಲ್ಲ ಯಾವಾಗ ಮಸಿನ್ ತಂದು ಕೊಟ್ಟಿಲ್ಲನ ನಿನ್ನೆ ಮತ್ತೇನು ಕಿವಿಗೆ ಬೀಳಾರ್ದ ತೆರಿ ಕೆಟ್ಟು ಹೋಗಾಕತ್ತಾಗ ಜಾಕ ಮಾಡ್ಕೊಂಡ್ ಬರ್ತೇನವ ಏನ ನಾಷ್ಟಕ್ಕ ಪಲ್ಯ ಮಾಡಿಟ್ಟಾಳಂತ ಒಟ್ಟು ಚುಮ್ಮರಿ ಕಲ್ಸು ಆತ್ವೆ ಇದು ಗೌಡ್ರೆ ಗೌಡ್ರೆ ಮನ್ಯಾಗ ಯಾರದಿರಿ ಬಂದೆ ಅಣ್ಣ ಅಲ್ಲಿ ಗುಡಿ ಕಡೆ ಹೋಗ್ಯಾರ ತಡ್ರಿ ಬಂದೆ ಅಯ್ಯೋ ಯಾರು ಬಂದ್ರಪ್ಪ ಮದ್ವಿ ಮನಿ ನಮ್ಮ ಅತ್ತಿಗೆಮ್ಮ ಯಾಕೆ ಬೇಕು ಹೋಗೋದಂತೆ ನಾತಾಗ ಕುಂದರಿ ಒಂದೇ ನಿಮಿಷ ಬಂದೆ ಚುಮ್ಮರೆ ಹೋಗಿ ಬಂದ್ಲ ಅದು ಹೊರ ನೀವು ನೀನು ಇಲ್ಲಿ ದ್ರಾಕ್ಷಾಯಣಿ ಹೌದು ಇದು ನನ್ನ ತವ್ರ ಮನೆ ಅಲ್ಲ ನೀವು ಇಷ್ಟು ವರ್ಷಕ್ಕೆ ಹಿಂಗೆ ಬೆಟ್ಟೆಕ್ಕಿರಿ ಅಂತ ನಾನು ಕನಸು ಮನಸ್ಸಿನಾಗೂ ಅಂದ್ಕೊಂಡಿದ್ದಿಲ್ಲ ಅಲ್ಲ ನಾನು ಕನಸು ಕಾಣತೀನಿ ನಿಜನ ನನಗೆ ಗೊತ್ತಾಗೋಲ್ತು ಇದು ಕರೆನಾ ಸುಳ್ಳ ಅಂತೇಳಿ ನೀವು ನನ್ನ ಮನೆ ಮಕ್ಳಿಗೆ ಬಂದಿರೆ ನೀವು ನಮ್ಮ ಮನೆಗೆ ಬಂದಿರೆ ಇಷ್ಟು ವರ್ಷ ಆದ್ಮೇಲೆ ನೆನಪಾದ್ನೆ ನಾನು ಇಷ್ಟು ವರ್ಷ ಬೇಕತ್ತ ನಾನು ನೋಡಕ್ ನಿಮಗೆ ಸತ್ತೇನೆ ಬದುಕೇನೆ ಅಂತೇಳಿ ಇಲ್ಲ ಹಂಗೆ ಮಾತಾಡ್ಬೇಡ ದ್ರಾಕ್ಷಾಯಣಿ ನಾನು ನಿನ್ನನ್ನು ಹುಡುಕ್ಯಾಡಿದೆ ಅಂದರೆ ಒಂದೇ ಒಂದ್ಸಲ ಬಂದೆ ನೀನಲ್ಲಿ ಇರಲಿಲ್ಲ ಯಾಕೆ ಸುಳ್ಳು ಬೊಗಳ್ತೀರಿ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು ನನ್ನ ಬಿಟ್ಟು ಹೋದ್ಮೇಲೆ ನಾನು ಎಷ್ಟು ದಿನ ಕಾದೇನು ಗೊತ್ತನ ಅಲ್ಲೇ ಎಷ್ಟು ದಿನ ಕಾದ ಜನ ಚುಚ್ಚು ಮಾತಾಡೋದಕ್ಕೆ ಮಾಡೋದಕ್ಕೆ ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ಲಾರ್ದಕ್ಕೆ ತವ್ರ ಮನೆಗೆ ಬರ್ಬೇಕು ಅನ್ನೋ ಮಟ್ಟ ಅಂದ್ರೆ ನಮ್ಮ ಅಪ್ಪನೂ ತೀರ್ಕೊಂಡ ನಮ್ಮಪ್ಪ ತೀರ್ಕೊಂಡಿದ್ದೆ ಅರ್ಧ ನನ್ನೊಂದು ಹೊಟ್ಟೆಬೇನೆ ಹಚ್ಕೊಂಡ ಏನು ಆ ಒಂದು ಇದಕ್ಕೆ ಬೇಡ ಇಲ್ಲಿ ಬರೋದಂತೇಳಿ ನಾನು ಇಲ್ಲೂ ಬರಲಿಲ್ಲ ಅಲ್ಲಿಂದ ಬಿಟ್ಕೊಟ್ಟು ಹೋಗಿದ್ದೆ ನೀವು ನಾನು ಬಿಟ್ಟು ಹೋದ್ಮೇಲೆ 2-3 ತಿಂಗಳು ನಾನು ಅಲ್ಲೇ ಅದೀನಿ ಜನ ಚುಚ್ಚು ಮಾತಾಡೋದಕ್ಕೆ ತಲೆ ಕೆಟ್ಟ ಆಮೇಲೆ ಧಾರವಾಡ ಕಡೆ ಹೋಗಿದ್ದು ಅಲ್ಲಿಂದ ಈಗ 2-3 ತಿಂಗಳು ಬೇಕತ್ತ ನೀವು ನಾನು ಹುಡ್ಕೊಂಡು ಬರಕ ಹುಡ್ಕೋ ಪ್ರಯತ್ನನಾರ ಮಾಡಿದ್ರೆ ಯಾಕೆ ನನ್ನ ತವ್ರ ಮನೆ ಈ ಊರೇ ಇದೇ ಮನೆ ಅಂತ ಗೊತ್ತಿದ್ದಿಲ್ಲ ನಿಮಗೆ ನಾನು ಹೇಳಿಲ್ಲ ನಿಮಗೆ ಇಲ್ಲರ ಬಂದು ಒಂದು ಮಾತಾರ ಕೇಳಿರ ನೀವು ಇಲ್ಲ ನಿನ್ನ ತವ್ರ ಮನೆ ಹೆಸರು ಹೇಳಿದ್ದಿ ನನಗೆ ನೆನಪೇ ಇಲ್ಲ ಅದು ನನಗೆ ಯಾವ ಊರು ಅಂದಿದ್ದಿ ಅನ್ನೋದು ನನಗೆ ಕರೆಕ್ಟಾಗಿ ನೆನಪಾಗಲಿಲ್ಲ ಏನೋ ಹತ್ತಿ ಕಟ್ಟಿಗೋ ಬಿತ್ತಿಗೆ ಮೆತ್ತಿ ಕಟ್ಟಿಗೋ ಏನೇನೋ ಅಂದಂಗೆ ಆಗ್ಬಿಡ್ತು ನನಗೆ ಯಾವ ಊರು ಅಂತ ನಿಜವಾಗ್ಲೂ ನೆನಪಿರಲಿಲ್ಲ ನನಗೆ ನಾನು ವಾಪಸ್ ಬಂದಿದ್ದೆ ಆ ಮನೆಗೆ ಅಲ್ಲಿ ನೀನಿಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲಿ ಹೋಗಿಯೋ ಏನೋ ಅಂತ ನನಗೊಂದು ತಿಳಿಲಿಲ್ಲ ನಾನೇನು ಅನ್ಕೊಂಡೆ ನೀವು ವಾಪಸ್ ನಿನ್ನ ತವ್ರ ಮನೆಗೆ ಬಂದಿರ್ಬೋದು ಅಂತ ಅನ್ಕೊಂಡೆ ಆದ್ರೆ ನಿನ್ನ ತವ್ರ ಮನೆ ಯಾವ ಊರು ಅಂತ ನನಗೆ ನೆನಪಿರಲಿಲ್ಲ ಹಾಗಾಗಿ ನಾನು ಇಲ್ಲಿ ಬರಲಿಲ್ಲ ಅಷ್ಟೇ ಆದರೆ ನಿನ್ನ ತವ್ರ ಮನೆ ಆದ್ರೆ ನಾನು ಇಲ್ಲಿ ನಿನ್ನ ನೋಡ್ತೇನೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡು ಅಯ್ಯೋ ದೇವ್ರೆ ಎಂಥ ಒಂದು ವಿಧಿ ನೋಡಿ ಹೆಂಗೆ ಕೂಡ್ಸೈತೆ ನಮ್ಮಿಬ್ಬರನ್ನು ಅಂದ್ರೆ ನಿಜವಾಗ್ಲೂ ನನಗೆ ನಂಬಾಕ ಆಗ್ವಲ್ತು ಸುಳ್ಳು ಎಲ್ಲ ಸುಳ್ಳು ಅಲ್ಲಲೇ ನನ್ನ ಕರ್ಕೊಂಬಂದಿಲ್ಲ ನನ್ನ ಮಗಳು ಕಲ್ತು ಮತ್ತೊಂದು ಶಾಲ್ಯಾಗ ಮಾಸ್ತರ್ ಆಗ್ಯಾಳ ಸುಳ್ಳು ನಾನು ಕರ್ಕೊಂಬಂದಿ ನೋಡು ನಾವು ಅಲ್ಲಿ ಹೋಗ್ತಾರೆ ನೀವ ಕೇಳ್ಕೊರಿ ಅಯ್ಯೋ ಶಾಂತಕ್ಕ ಒಬ್ಬಕ್ಕೆ ಬೇಜಾರಕತೆ ಅದಕ್ಕೆ ನಿನ್ನ ಕರ್ಕೊಂಬಂದೆ ಇರಿ ಏನಾಗಲ್ಲ ಈಕೇನ ಟೀಚರ ನಾಯಿ ಬಡಿ ಕೋಲೆಗೆ ಹೇಳಲ್ಲ ಶಾಂತಕ್ಕ ಈಕೆ ಹುಡುಗರಿಗೆ ಅದು ಹೆಂಗೆ ಹೊಡಿತಾಳೆ ಅಯ್ಯಾಮಯ್ಯ ಶಕ್ತಿ ಇರಬೇಕಲ್ಲ ಹಿಂಗಾಗಿ ಹುಡುಗರು ಓದಂಗಿಲ್ಲ ಅಂತ ಕಾಣ್ತೈತಿ ಒಟ್ಟು ತಿಂದಪ್ಪ ಬರ್ದಾ ಇದೆ ಟೀಚರ್ ನೋಡಿ ಪ್ರೇಮ ಅವರೇ ನಿಮ್ಮ ಮಗ ಭಾಳ ಚೆನ್ನಾಗಿ ಓದ್ತಾನ್ರಿ ಏನು ತೊಂದರೆ ಇಲ್ಲ ತಲೆ ಕೆಡಿಸ್ಕೋಬೇಡ್ರಿ ಎಷ್ಟು ಚೆನ್ನಾಗಿ ತೆಗಿತಾನ ಮಾರ್ಕ್ಸ್ ಎಲ್ಲ ನೋಡಿದ್ರಲ್ಲ ಇವಾಗ ಭಾಳ ಚೆನ್ನಾಗಿ ಓದ್ತಾನ್ರಿ ಹೌದ್ರಿ ಮೇಡಮ್ ನನ್ನ ಮಗ ಹಂಗಾರಿಪ್ಪ ದಿನ ಸಾಲಿಂದ ಬರ್ತಿದ್ದಂಗ ಅಯ್ಯೋ ಬುಕ್ಕ ತೆಗೆದು ಕುಂತು ಬಿಡ್ತಾನಂಗ ಎಂತ ಓದ್ತಾನ ಒಮ್ಮೆ ನಾನು ಅಂತಿರ್ತೇನೆ ಅಯ್ಯೋ ಪಾಪ ಓದಿ ಸಾಕಾಗಿರ್ತೈತಿ ಹೇಳಪ್ಪ ಒಟ್ಟು ಆರಾಮಾಗಿ ಕುಂದ್ರಿ ಹೇಳು ಅಂದ್ರೆ ಮತ್ತೂ ಓದ್ಬೇಕಂತಾನ್ರಿ ಭಾರಿ ಅವ್ರ ಅಪ್ಪನಂಗ ಅಂತ ನಾನು ನೋಡಿ ಅವೆಲ್ಲ ಓದ್ಬೇಕು ಅಲ್ಲ ನನ್ನಂಗ ರೀ ಭಾರಿ ಬುದ್ಧಿ ಓದ್ಬೇಕು ಮಾಡ್ಬೇಕು ಸಾಧನೆ ಮಾಡ್ಬೇಕು ಅಂತೇಳಿ ಭಾರಿ ಆಸೆ ರೀ ಪ್ರೇಮಕ್ಕ ನೀ ಎಷ್ಟು ಸಾಧನೆ ಮಾಡಿಯಾ ಶಾಂತಕ್ಕ ಈಗ ನಾ ಇಂಗ್ಲೀಷ್ನಾಗ ಮಾತಾಡೋದು ನೋಡಿ ಸುಸ್ತಾಗ್ಬಿಡ್ಬೇಕಕ್ಕೆ ನೋಡ್ತಿರ್ಬೇಕಾರ ಇಷ್ಟು ಜನ ಪೇರೆಂಟ್ಸ್ ಇವರೆಲ್ಲ ಬಂದಾರಲ್ಲ ಇವ್ರ ನಡ್ರಾಗ ನನ್ನ ಮಗನೇ ಮಸ್ತ್ ಓದ್ತಾನಲ್ಲ ಏನದ ಇಂಗ್ಲೀಷ್ ಮೀಡಿಯಂ ನಾ ಮಾತಾಡ್ತೇನೆ ಅಂತೇಳಿ ಎಂಥ ಪೇರೆಂಟಿಕೆ ಅಂತೇಳಿ ಖುಷಿ ಆಗ್ಬಿಡ್ಬೇಕಕ್ಕೆ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ನವೀನ್ ಕುಮಾರ್ ಅದಲ್ಲ ಶಿ ಈಸ್ ಮೈ ಡಾಟರ್ ವಾಟ್
ಶಿ ಎಲ್ ಅದು ನವೀನ ಆ ನವೀನ್ ನವೀನ್ ಆ, ನವೀನ್ ಕುಮಾರ್ ಮೈ ಸನ್. ಓ ಅವ್ ನೋಡ್ರಿ ಓದೋದ್ರೊಳಗೆ ಬಹಳ ವೀಕ್ ಅದಾನ ಅಂದ್ರೆ ಬಹಳ ವೀಕ್ ಅದಾನ. ಸೈಕಲ್ ತಗೊಂಡ್ ತಿರುಗ್ತಾನ್ರಿ ಮೇಡಮ್, ಒಂದ ಸಮನ ಗಣ 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 ತಿರ್ಗಾಲ್ ತಿಪ್ಪಿ ಹಂಗ. ನನ್ನ ಮಗ್ ನೋಡ್ರಿ ಸೈಕಲ್ ಕೇಳಿದ್ರೆ ನಾ ಕೊಡ್ಸಿಲ್ಲ, ಯಾಕಂದ್ರೆ ಹಿಂಗೆ ತಗೊಂಡ್ ತಿರುಗಿ ಇದು ಮಾಡ್ತಾನಂತೇಳಿ. ನೋಡ್ರಿ ಸೈಕಲ್ ತಗೊಂಡ್ ತಿರುಗಿ ಪರಿ ಇದು ಮಾಡಿ ಎದಕ್ ಬಂತ್ರಿ ಅದು? ಓದಂಗಿಲ್ಲ ಬರೆಯಂಗಿಲ್ಲ, ಒಂಚೂರು ಹೇಳ್ಬೇಕು ಗಿರ್ಜಕ್ಕ ನೀನು. ಪ್ರೇಮಕ್ಕ ತಡಿ, ನನ್ನ ಮಗನ್ ನನ್ನ ಮುಂದೆ ಹೇಳಕತ್ತಾರ, ತಡಿ ಪ್ರೇಮಕ್ಕ ಸುಧಾರಿಸ್ಕೊ. ಯು ಯಾಕೆ ಸುಸ್ತಕ್ಕಿಯ ನೀನು? ಮೇಡಮ ಎಷ್ಟು ಹೇಳ್ತೀನಿ, ಐ ಎಮ್ ಒನ್ ಡೇಕ್ ಏನಿಲ್ಲ ಅಂದ್ರೂ ಒಂದು 5-3 times ಟೆಲ್. ಓದು ಓದು ಓದು, ನೋ ಓದಿಂಗ್. ವೆರಿ ಉಡಾಳ್ ತನ ಮಾಡಿಂಗ್. ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ. ಅದನ್ನು ಭಾಳ ಇಂಗ್ಲೀಷ್ ಪಾಪ ಟೀಚರಿಗೆ ತಿಳಿವಂತು. ಅದು ಮೇಡಮ್ ನಾನು ಎಷ್ಟು ಸಲ ಓದೋದಂತೇಳ್ರಿ, ಒಟ್ಟ ನನ್ನ ಮಾತು ಕೇಳಂಗಿಲ್ರಿ. ಎಕ್ಸ್ಟ್ರಾ ಕ್ಲಾಸಿಗೆ ಕಳಿಸಿ ನಾಳೆಯಿಂದ ಅವನ್ನ. ಮೇಡಮ್ ಎಷ್ಟೊತ್ತಿಗೆ ಇರ್ತೈತ್ರಿ ಅದು? 9:15ಕ್ಕೆ ಕಳಿಸ್ಬಿಡ್ರಿ. ಅಲ್ಲ ಒಂದೊಂದ್ಸಲ 10 ಗಂಟೆಗೆ ಕಳ್ಸಕ್ಕೆ ಅವು ಸರವಸರ ಆದಂಗೆ ಆಕತಿ. 9:15 ಅಂದ್ರೆ ಆಯ್ತು ರೀ ಮೇಡಮ್, ಪ್ರಯತ್ನ ಮಾಡ್ತೀನಿ ತೋರಿ. 9:15ಕ್ಕೆ ಕಳ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ತೆ ಮೇಡಮ್, ನಮ್ಮದು ಮಗ ಹೇಗೆ ಓದ್ತಾನೆ? ಯುವರ್ ಗುಡ್ ನೇಮ್ ಪ್ಲೀಸ್ ಮ್ಯಾಮ್. ಇಲ್ಲ ಗುಡ್ಡದ ಮ್ಯಾಗಿಲ್ರಿ ಅವ್ರ ಮನೆ. ಇಲ್ಲ ನಿಮ್ಮ ಸಾಲಿಯಿಂದ ಮುಂದೆ ಹೋಗ್ತಾ 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 ಇಲ್ಲ ವಿಜಯರ್ಕಿ ಬಸ್ ಸ್ಟ್ಯಾಂಡ್ ಐತಲ್ರಿ, ಅಲ್ಲೇ ಐತೆ ಅವ್ರ ಮನೆ, ಗುಡ್ಡದ ಮ್ಯಾಗಿಲ್ಲ. ಹೆಸರು ನಮ್ಮದು ನಾಮ ಫಾತಿಮಾ ಅಂತ. ಅದು ನಮ್ಮದು ಮಗದು ಹೇಗೆ ಓದ್ತಾನೆ? ಅವ್ರದ್ದು ಎಲ್ಲ ಚೆನ್ನಾಗಿ ಓದ್ತಾರೆ? ಅಯ್ಯೋ ಬಹಳ ವೀಕ್ ಇದಾನ್ರಿ ಅವನು ಮತ್ತೆ ಈ ನವೀನ್, ಇಬ್ರು ಸೇಮ್. ಓದೋದೇ ಇಲ್ಲ ಏನಿಲ್ಲ, ಸಾಕಾಗಿ ಹೋಗ್ಬಿಟ್ಟಿದೆ. ಹೇಳಿ 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 ಸಾಕಾಗಿ ಹೋಗೈತೆ ನೋಡ್ರಿ. ಸ್ವಲ್ಪ ನೀವು ಸ್ಪೆಷಲ್ ಆಗಿ ಕ್ಲಾಸ್ ತಗೋಬೇಕಾಕೈತಿ ಓದೋದ್ರ ಬಗ್ಗೆ. ಈ ಸ್ಪೆಷಲ್ ಕ್ಲಾಸಿಗೆ ಕಳಿಸಿ ಅವ್ರನ್ನ ಬೆಳಗ್ಗೆ ಬೇಗ ಬೇಗ. ಆಮೇಲೆ ಸೈಕಲ್ ತೊಗೊಂಡು ತಿರುಗ್ತಾರಂತೆ, ಅದು ಸ್ವಲ್ಪ ನೀವು ಹೇಳ್ರಿ ಅವರಿಗೆ, ಈ ಥರ ಸೈಕಲ್ ಎಲ್ಲ ಓಡಿಸ್ಕೊಂತ ಕುಂದ್ರಬೇಡ ಓದು ಅಂತೇಳಿ. ಆಮೇಲೆ ನನ್ನ ಕಣ್ಣಿಗೆ ಏನಾರು ಬಿದ್ದರೆ ಸೈಕಲ್ ಕಸ್ಕೊಂಡು ಕಳಿಸ್ತೇನೆ ಅಷ್ಟೇ. ಅರೆ ಹಾಗೆ ಮಾಡೋದು ಮೇಡಮ್. ಏಕ್ ಮೈನೆ ಮೇ ಏಕ್ ಹಪ್ತಾಗೆ 2 or 3 ಬಾರ್ಗೆ ನಮ್ದುಗೆ ಬಿರಿಯಾನಿಗೆ ಮಾಡ್ಬಿಟ್ಟು ಇವ್ರದಿಗೆ ಕೊಡ್ತೀವಿ. ಬಿರಿಯಾನಿಗೆ ತಿನ್ನೋದು ಬರ್ರ ಬುರ್ರ ಡರ್ರ ಬುರ್ರ ಅಂತ ಹುಸ್ಕೆ ಬಿಟ್ಕೊಂಡು ಅಡ್ಡಾಡ್ತಾರೆ. ಓದೋದು ಇಲ್ಲ ಬರೆಯಕ್ಕೆ ಇಲ್ಲ, ಸಾಕಾಗಿ ಹೋಗ್ಬಿಟ್ಟಿದೆ ನಮ್ದುಗೆ. ಹಾಸ್ಟೆಲ್ಗೆ ಹಾಕ್ಬೇಕು ಅಂತ ತೀರ್ಮಾನಗೆ ಮಾಡ್ಕೊಂಡಿದ್ದೀನಿ. ಇದು ಸಲ ನೋಡ್ತೀನಿ, ಈ ಸಾಲಿಗೆ ಇವ್ರದಕ್ಕೆ ಹೀಗೆ ಮಾಡಿಬಿಟ್ರೆ ಮುಂದಿನ ಸಾಲಿಗೆ ನಾನು ಏನ್ ಮಾಡ್ತೀನಿ? ಅರೆ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಅಷ್ಟೇ. ಬಿರಿಯಾನಿದು ಎಲ್ಲಿದೆ ತಿಂತಾರೆ? ಮನೇಲಿ ಇದ್ಬಿಟ್ಟು ಬಿರಿಯಾನಿ ತಿನ್ನೋದು ಆಟ ಆಡೋದು ಅಷ್ಟೇ. ಯಾಕಪ್ಪ ಹಂಗೆ ಮಾಡ್ತೀಯಾ? ಇವ್ರ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಡ್ತೀನಿ ನೋಡ್ರಿ, ಹೆಂಗೆ ಎಷ್ಟು ಲೋ ಲೆವೆಲ್ ಮಾರ್ಕ್ಸ್ ತೆಗ್ದಾರ ಅಂದಂಗೆ. ಮೇಡಮ್ ನೀವು ಹಂಗೆ ಜೊತೆ ಕರ್ಕೊಂಡ್ ಬಂದಾರೆ ನನ್ನ ಗೆಳತಿ, ನಾವಿಬ್ರು ಭಾರಿ ಕಾಸಿರಿ. ಅದು ಬ್ಯಾಸರಕತ್ತೆ ಅಲ್ಲಿಂದ ಬರಾಕಂತೆ ಬಾಬಾ ಅಂತ ತಾವತ್ತಿಲ್ಲ ನಾನು ಕರ್ಕೊಂಡ್ ಬಂದೇನಿ. ಅಯ್ಯೋ ಆಕಿ ಮಗಳು ದೊಡ್ಡ ಕಾಲೇಜ್ನಾಗ ಅಲ್ಲೇ ಯಾವ ಕಾಲೇಜಪ್ಪ, ಆ ಕಾಲೇಜ್ನಾಗ ದೊಡ್ಡ ಇದು ಏನಪ್ಪ ಅದು ಇದು ಲೆಕ್ಚರ್ ಆಗ್ಯಾಳ. ಓ ಹೌದಾ ಮೇಡಮ್, ಗ್ರೇಟ್. ಗೇಟ್ ಎಲ್ಲ ಅದಾವ ಅದಕ್ಕೆ ಕಾಲೇಜಿಗೆ. ಅಷ್ಟು ದೊಡ್ಡ ಕಾಲೇಜಿಗೆ ಗೇಟ್ ಇಲ್ದಂಗೆ ಇರ್ತತಾನೆ. ಇತ್ತ ಸಾಲಿಗೆ ಗೇಟ್ ಐತಿ, ಏನು ಕಾಲೇಜಿಗೆ ಇಲ್ದಂಗೆ ಇರ್ತತಾನೆ. ಓಕೆ ಮೇಡಮ್, ಓಕೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯವ್ವ ನನ್ನ ಮಗ ಚಂದ ಓದ್ತಾನಂತವ ಯವ್ವ, ಎಷ್ಟೋ ಸಮಾಧಾನ ಅಂತ ಕೇಳಿ. ಅಲ್ಲ ಪ್ರೇಮ, ನೀನು ಯಾಕೆ ನನ್ನ ಮಗನ ಕಂಪ್ಲೇಂಟ್ ಹೇಳ್ತೀನಿ? ನೀನು ಭಾರಿ ಇದೀನಿ ನೋಡು. ಅಯ್ಯ ಹೇಳ್ಬೇಕು, ಮುಚ್ಚಿಟ್ಕೊಳಕ್ ಹೋಗ್ಬಾರ್ದು. ಹಂಗ ಮುಚ್ಚಿಟ್ಕೊಂಡ್ಬಿಟ್ರೆ ಅವ್ರು ಅದನ್ನ ಮಾಡ್ತಾರೆ, ಹೊಳ್ಳ ಬೆಳ ಗೊತ್ತನ. ನೋಡ್ಲಾ ಆಕಿ ಮಗ ಚಂದ ಓದ್ತಾನಂತ ನಿನಗೇನು ಕಡಿಮೆ ಮಾಡ್ಯಾವ? ನಮ್ನಿ ಮುಕ್ಕಳ ಬಾಯ್ ಆಗ್ತಾನೆ ತುಂಬ್ತೇವಿ, ಚಂದ ಓದಕ್ಕೆ ಬರಂಗಿಲ್ಲ. ಇದಂಗಾಗೆ ನಾನು ಈ ಪೇರೆಂಟ್ಸ್ ಮೀಟಿಂಗಿಗೆ ನಾ ಬರೋದಿಲ್ಲ ಅನ್ನೋದ ತಗ. ಬರೇ ಇವ್ರ ಪಿರಾದಿ ಕೇಳೋದ ಬಂದು ಖುಷಿಯಾಗಿ ಓದ್ವಿ ಅನ್ನಂಗೆ ಇಲ್ಲ ತಗ. ಬರೇ ಇದೇ ರಾಡಿ ಕೇಳೋದ ತಗ, ಸಾಕಾಗಿ ಹೋಗ್ಬಿಡ್ತದೆ ನನಗಂತೂ ತಗ. ಕ್ಯಾ ಮಾಡೋದು ಗಿರ್ಜಂದು ಅಕ್ಕ, ಇವ್ರದಿಗೆ ನೋಡ್ಬಿಟ್ಟು ನಾವು ಇಷ್ಟು ಎಲ್ಲ ಮಾಡಿ ಕೊಟ್ಟರು ಹಿಂಗೆ ಮಾಡ್ತಾರೆ ಇವರು. ಅರೆ ಸಾಕಾಗಿ ಹೋಗಿದೆಯಪ್ಪ ನಮ್ದುಗೆ. ಮುಂದಿನ ಸಲ ಓದಿ ಚಲೋ ಮಾರ್ಕಸ್ ತೆಗಿತೀನಿ. ಏನು ಓದ್ತೀಯ ಸಾಕಾಗೈತೆ ನನಗಂತೂ ತಗ. ಬಾರ ಶಾಂತಕ್ಕ ಹೋಗೋಣ.